ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಬ್ರಿಥ್ವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಮ್ಮನೆ ಚಿನ್ನಮ್ಮಂದು ಬರ್ಡೇ ಸೆಲೆಬ್ರೇಷನ್. ಎಲ್ಲರೂ ಬ್ಲಾಗ್ನ ಕೊನೆ ತನಕ ನೋಡಿ. ಇವತ್ತು ನನ್ನ ಚಿಕ್ಕ ಮಕ್ಕಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅವಳು ಇಟ್ಟಿದ್ದ ಟೈಮಲ್ಲಿ ಕೋವಿಡ್. ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಂತಂದರೆ, ಅವಳಿಗೆ 6 ಇಯರ್ಸ್ ಕಂಪ್ಲೀಟ್ ಆಯಿತು ಅಂದರೆ ನಂಬಕ್ಕೆ ಆಗೋದಿಲ್ಲ. ಇನ್ನೂ ಚಿಕ್ಕ ಮಗು ಥರ ಅನಿಸ್ತಾ ಇರುತ್ತೆ. ಅವಳು ಹುಟ್ಟಿದಾಗ ನಾನು ಊರಲ್ಲಿದ್ದೆ, ಆದರೆ ಇದೇ ಡಾಕ್ಟ್ರ್ ಹತ್ರ ಡೆಲಿವರಿ ಮಾಡಿಸ್ಕೊಬೇಕು ಅಂತ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಡೆಲಿವರಿ ಮಾಡಿಸ್ಕೊಂಡಿದ್ದು ಬನಶಂಕರಿ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ. ಕೋವಿಡ್ ಇದ್ದಿದ್ದರಿಂದ ಹಾಸ್ಪಿಟಲ್ ಒಳಗಡೆ ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡ್ ಅಷ್ಟೇ 3 ಜನ ಹೋಗಿದ್ದು. ನನ್ನ ದೊಡ್ಡ ಮಗಳು, ತಂಗಿ, ನಮ್ಮ ಆಂಟಿ, ನಮ್ಮ ಅಂಕಲ್, ನನ್ನ ಕಸಿನ್ ಎಲ್ಲ ಬಂದು ಆಚೆ ಕಾಯ್ತಾಯಿದ್ರು. ಅವಳು ಹುಟ್ಟಿದ ಮೇಲೆ ನೋಡೋಕ್ಕೆ ಯಾರನ್ನೂ ಬಿಡೋದಿಲ್ಲ ಕೋವಿಡ್ ಇರೋದ್ರಿಂದ ಅಂತ ಹೇಳಿದರು. ಆದರೆ ಡಾಕ್ಟರ್ ನಮ್ಮ ಪರಿಚಯ ಇದ್ದಿದ್ದರಿಂದ ನನ್ನ ಮೊದಲನೇ ಮಗಳು ಡೆಲಿವರಿನೂ ನಾನು ಅವ್ರ ಹತ್ರನೇ ಮಾಡಿಸ್ಕೊಂಡಿದ್ದು. ಹಂಗಾಗಿ ನೋಡೋಕ್ಕೆ ಬಿಡಿ ಅಂತ ಹೇಳಿ ಜಸ್ಟ್ ಬಂದು ಹೀಗೆ ಮುಖ ನೋಡಿ ಅವರು ತಕ್ಷಣ ಎಲ್ಲರೂ ಹೋಗ್ಬಿಟ್ರು. ಆದರೆ ಅವಳು ಹುಟ್ಟಿದ್ದು ಅವಳು ಹುಟ್ಟಿದಾಗ ನನಗೆ ಅವಳ ವಾಯ್ಸ್ ಕೇಳಿಸ್ತಿತ್ತು ಅಷ್ಟೇ. ಆಮೇಲೆ ನನಗೆ ಕಂಪ್ಲೀಟ್ ಡೇ ಅಷ್ಟು ಕಾನ್ಷಿಯಸ್ ಇರಲಿಲ್ಲ. ಯಾರು ಮಾತಾಡ್ಸಿದ್ರು ನನಗೆ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಈವ್ನಿಂಗ್ ತನಕನೂ ನನಗೆ ಕಾನ್ಷಿಯಸ್ ಬಂದೇ ಇರಲಿಲ್ಲ. ಅವಳು ಹುಟ್ಟಿದ ಟೈಮಲ್ಲಿ ನಾನು ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಡ್ರಿಪ್ಸ್ ಹಾಕೋಕ್ಕೆ ನೀಡಲ್ ಹಾಕಬೇಕಾದ್ರೆ ಸಿಸ್ಟರ್ ಏನು ಮಾಡಿದ್ರು, ಫಸ್ಟು ಲೆಫ್ಟ್ ಸೈಡಿಗೆ ಹಾಕಿದ್ರು. ಅದು ಕರೆಕ್ಟಾಗಿ ಹಾಕಿಲ್ಲ ಅವರು, ಫುಲ್ಲು ಬ್ಲಡ್ ಫ್ಲೋ ಆಗ್ತಾಯಿತ್ತು. ಆಮೇಲೆ ಅದರಿಂದ ತೆಗ್ದುಬಿಟ್ಟು ಏನು ಮಾಡಿದರು, ರೈಟ್ ಹ್ಯಾಂಡಿಗೆ ಹಾಕಿದ್ರು. ರೈಟ್ ಹ್ಯಾಂಡಿಗೆ ಹಾಕಿದ್ಮೇಲೆ ಏನಾಯ್ತಂದರೆ, ನನಗೆ ಟರ್ನ್ ಮಾಡಿ ಎದ್ದೇಳಬೇಕಾದ್ರೆಲ್ಲ ಅದು ಪ್ರೆಸ್ ಆದಂಗೆ ಆಗಿ ಫುಲ್ಲು ಕೈಯೆಲ್ಲ ಊದ್ಕೊಂಡು ಎದ್ದೇಳಕ್ಕೇ ಆಗ್ತಾ ಇರಲಿಲ್ಲ. ನಾನು ಸಿಸ್ಟರ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಸಿಸ್ಟರ್ ಎದ್ದೇಳಕ್ಕೆ ಆಗ್ತಾಯಿಲ್ಲ ನನಗೆ, ಪ್ಲೀಸ್ ಮತ್ತೆ ಲೆಫ್ಟ್ ಸೈಡಿಗೆ ಹಾಕ್ಕೊಡಿ ಅಂತ ಕೇಳಿದ ಮೇಲೆ ಲೆಫ್ಟ್ ಸೈಡಿಗೆ ಹಾಕ್ಕೊಟ್ರು. ಕಂಪ್ಲೀಟ್ ಡೇ ಶಿವರಿಂಗ್ ಇತ್ತು ನನಗೆ. ಹೆಂಗಂದ್ರೂ ಆಲ್ಮೋಸ್ಟ್ ಒಂದು 10 ರಗ್ ಹೊದಿಸಿದ್ದಾರೆ, ಅಂತೂ ಶಿವರಿಂಗ್ ಕಂಟ್ರೋಲ್ ಆಗ್ತಾನೇ ಇರಲಿಲ್ಲ. ಆಮೇಲೆ ಆಲ್ಮೋಸ್ಟ್ ನೈಟ್ ಬಂದಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಆದರೆ ನನಗಿಷ್ಟೆಲ್ಲ ಕಷ್ಟ ಇದ್ರೂ ನನ್ನ ಮಗಳು ಎಷ್ಟು ಸೈಲೆಂಟಾಗಿದ್ಲು ಅಂತಂದರೆ ಒಂದು ಚೂರೂ ಹಿಂಸೆ ಕೊಟ್ಟಿಲ್ಲ ಹಾಸ್ಪಿಟಲಲ್ಲಿ. ನನ್ನ ದೊಡ್ಡ ಮಗಳು ಹುಟ್ಟಿದಾಗಂತೂ 1 ದಿನ ನಿದ್ದೆ ಕೊಟ್ಟಿಲ್ಲ. ಅವಳು ಹಾಸ್ಪಿಟ್ಲಿಂದ 5 ದಿನ ಆದಮೇಲೆ ಕರ್ಕೊಂಬರೋ ತನಕನೂ ನನ್ನ ಹಾಸ್ಪಿಟಲಿಂದ ಕರ್ಕೊಂಡು ಬಂದಮೇಲೆ ನಾನು ನಮ್ಮಮ್ಮ ನಿದ್ದೆ ಮಾಡಿರೋದು. ಆದರೆ ಇವಳು ಒಂಚೂರು ಹತ್ತಿದ್ದು ಮಾಡಿದ್ದು ಇಲ್ಲ. ಒಂದಿನ ಅಂತೂ ನೈಟಿಂದ ಬೆಳಗ್ಗೆ ತನಕನೂ ಮಲಗಿದ್ಲು. ನಾನು ಮಧ್ಯ ಎದ್ಬಿಟ್ಟು, ಅಯ್ಯೋ ಮಗು ಏನಪ್ಪ ಎದ್ದೇ ಇಲ್ಲ ಮಧ್ಯದಲ್ಲಿ ಅಂತ. ಮತ್ತು ನಮ್ಮ ಪಕ್ಕದ ಬೆಟ್ಟವರೆಲ್ಲ ಕೇಳೋರು, ಏನು ರೀ ನಿಮ್ಮ ಮಗಳು ಇಷ್ಟು ಸೈಲೆಂಟು, ನಿಮ್ಮ ಮಗು ಏನು ಒಂಚೂರು ಸೌಂಡೇ ಮಾಡ್ತಿಲ್ಲ, ಎದ್ದೇ ಇಲ್ಲ ರಾತ್ರಿಯಿಂದ ಅಂತ. ಕೋವಿಡ್ ಟೈಮ್ ಅಂತ ಊಟ ತಿಂಡಿ ಕೊಡೋಕ್ಕೆ ಅಂತನೂ ಮನೆಯಿಂದ ಯಾರನ್ನೂ ಬಿಡಲಿಲ್ಲ. ಹಾಗಾಗಿ ನನಗಂತೂ ಎಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀನಂತ ಒಂಥರ ಫ್ರಸ್ಟ್ರೇಷನ್ ಆಗ್ತಾಯಿತ್ತು. ಹಾಸ್ಪಿಟ್ಲಲ್ಲಿ ಇರೋಕ್ಕೇ ಆಗ್ತಾ ಇರಲಿಲ್ಲ. ಮನೆಗೆ ಕರ್ಕೊಂಬಂದಮೇಲೂ ಅಷ್ಟೇ, ಅವಳೇನು ರಾತ್ರಿ ಅಳೋದಾಗಲಿ ಏನೂ ಮಾಡ್ತಿರ್ಲಿಲ್ಲ. ಆದರೆ 3 ಗಂಟೆ ರಾತ್ರಿ ತನಕ ಎಲ್ಲ ಎದ್ದಿರ್ತಿದ್ರು, ಆದರೆ ಅಳ್ತಿರ್ಲಿಲ್ಲ, ಸುಮ್ಮನೆ ಆಟ ಆಡ್ಕೊಂಡಿರ್ತಿದ್ಲು. ಆಮೇಲೆ 3 ಗಂಟೆ ರಾತ್ರಿ ಆದಮೇಲೆ ಮಲ್ಕೋತಿದ್ಲು. ಆವಾಗ ಏನು ಮಾಡ್ತಿದ್ವಿ, ನಾನು ನನ್ನ ತಂಗಿ ಅಷ್ಟೊತ್ತು ತನಕನೂ ಎದ್ದಿರ್ತಿದ್ವಿ, ಮಾತಾಡ್ಕೊಂಡು ಕೂತಿರ್ತಿದ್ವಿ. ಆಮೇಲೆ ಅವಳು ಮಲ್ಕೊಂಡ್ಮೇಲೆ ಮಲ್ಕೊತಾ ಇದ್ವಿ. ಆದರೆ ಅವಳಿಗೆ 1 ತಿಂಗಳು ಇದ್ದಾಗ ತುಂಬಾ ಜಾಸ್ತಿ ಇಯರ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿತ್ತು. ಹೇಗೆ ಅಂತಂದರೆ, ನಾವು ಶನಿವಾರ ಸಂತೆಗೆ ಹೋಗಿ ತೋರಿಸ್ಕೊಂಬರ್ತಿದ್ವಿ. ಆ ಡಾಕ್ಟ್ರ್ ಹೇಳಿದರು, ಇನ್ನೊಂದು ಸತಿ ನೋಡಿ, ಇಲ್ಲ ಅಂತಂದರೆ ನೀವು ಹಾಸನಲ್ಲೇ ತೋರಿಸ್ಬೇಕು, ಇಯರ್ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು, ಇದು ತುಂಬಾ ಇನ್ಫೆಕ್ಷನ್ ಆಗಿದೆ, ಏನಾದರೂ ಈ ಸತಿ ಕಮ್ಮಿ ಆಗಲಿಲ್ಲ ಅಂತ. ಬಟ್ ಅದು ಕಡಿಮೆ ಆಗಲಿಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆಗಿದ ತಕ್ಷಣವೇ ಮತ್ತೆ ಸ್ಟಾರ್ಟ್ ಆಯಿತು. ಕೋವಿಡ್ ಟೈಮ್ ಅಲ್ವಾ, ಎಲ್ಲಾದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ರೂ ಕಷ್ಟನೇ. ಕರ್ಕೊಂಡು ಹೋಗಿದ್ದೀವಿ, ಬಟ್ ಡಾಕ್ಟರ್ ಇಯರ್ಸ್ ಅಂದರೆ ಹತ್ರದಿಂದನೇ ನೋಡಬೇಕಲ್ವಾ. ಅವರು ಫುಲ್ಲು PPE ಕಿಟ್ ಹಾಕ್ಕೊಂಡು ಆ ಟೈಮ್ ಸ್ಟ್ರಗಲ್ ಮಾತ್ರ ಬೇಡ. ಬಟ್ ಆ ಡಾಕ್ಟರಿಗೆ ತೋರಿಸಿದ್ಮೇಲೆ ನೀಟಾಗಿ ಹುಷಾರಾದ್ಲು. ಕೋವಿಡ್ ಫಸ್ಟ್ ಫೇಸಲ್ಲಿ ಎಲ್ಲ ಚೆನ್ನಾಗೇ ಇದ್ವಿ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಕೋವಿಡ್ ಸೆಕೆಂಡ್ ಫೇಸಲ್ಲಿ ಮನೇಲಿ ಎಲ್ಲರಿಗೂ ಕೋವಿಡ್ ಬಂದುಬಿಡ್ತು. ಹೇಗೆ ಅಂತ ಹೇಳಿದ್ರೆ, ನಮ್ಮಪ್ಪ ಆಚೆ ಹೋಗಿ ಒಂದು ಹಾಲು ತೊಗೊಂಬಂತಂದ್ರೂ ಅವರು ಸ್ಯಾನಿಟೈಸ್ ಮಾಡಿಕೊಂಡು ಅವತ್ತಿನ ಮಾಸ್ಕ್ನ ಆಚೆ ತೆಗ್ದಿಟ್ಟೇ ಬರ್ತಾ ಇದ್ದಿದ್ದು ಮನೆ ಒಳಗಡೆ. ಅದು ಬಿಟ್ಟರೆ ಮನೇಲಿರೋರು ಯಾರೂ ಆಚೆನೇ ಹೋಗಿಲ್ಲ. ಅಂತೂ ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ. ನನಗೆ ಫುಲ್ಲು ಐ ಫೀವರ್ ಬಂದಿತ್ತು. ನಾನು ಅಂದ್ಕೊಂಡೆ ನಾಳೆ ಅಮ್ಮಂಗೆ ಕೊಟ್ಬಿಟ್ಟು ಮಲ್ಕೊಳ್ಳೋಣ, ಏನೋ ಜ್ವರ ಬಂದಿದೆ ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ನನಗೆ, ನಮ್ಮ ಅಮ್ಮಂಗೆ, ನನ್ನ ತಂಗಿಗೆ ಎಲ್ಲ ಸೇಮ್ ಒಂದೇ ಥರ ಐ ಫೀವರ್ ಬಂದುಬಿಟ್ಟಿದೆ. ಮಗು ಬೇರೆ ಇದೆ, ಹೆಂಗಪ್ಪ ಅಂತ. ಆಮೇಲೆ ಇಮಿಡಿಯೇಟಾಗಿ ಆನ್ಲೈನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಅವರೇನು ಹೆದರ್ಕೊಬೇಡಿ, ಮಗುಗೆ ಇದು ಸ್ಟಾರ್ಟಿಂಗಿಂದನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಸ್ಟಾರ್ಟಿಂಗಿಂದನೇ ಅವಳಿಗೆ ಮೆಡಿಕೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ನಾವು.
ಯಾಕೆ ಅಂದರೆ ನಮಗೆ ಕೋವಿಡ್ ಅಂತ ಹೇಳಿ ಟೆಸ್ಟಿಂಗಿಗೆಲ್ಲ ಕೊಟ್ಟಾಗ ಲ್ಯಾಬ್ ರಿಪೋರ್ಟ್ ಎಲ್ಲ ಬರೋದು ಲೇಟ್ ಆಗ್ತಿತ್ತಲ್ವ. ಸೊ ಅಲ್ಲಿ ತನಕ ಮಗುಗೆ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಆಲ್ರೆಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನಮಗೆ ಕ್ವಾರಂಟೈನ್ ಡೇ ಮುಗಿಯೋದಕ್ಕೂ ಅವಳ ಬರ್ಡೇ ಆಲ್ಮೋಸ್ಟ್ 2-3 ಡೇಸ್ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಕ್ವಾರಂಟೈನ್ 3 ವೀಕ್ಸ್ ಮುಗಿಸಿದ್ವಿ. ಮೇ 30ಗೆ, ಜೂನ್ 4th ಅವಳ ಬರ್ಡೇ ಫಸ್ಟ್ ಇಯರ್ದು. ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಅದಾಗಲಿಲ್ಲ. ಯಾಕೆಂದರೆ ನಮಗಿನ್ನೂ ಸುಸ್ತೆಲ್ಲ ಹೋಗಲಿಲ್ಲ. ಬಟ್ ಅಂತೂ ನಮ್ಗೆ ಹೆಂಗೆ ಡೆಕೋರೇಟ್ ಮಾಡಬೇಕು ಅಷ್ಟು ಮಾಡಿಕೊಂಡು ಮನೆಯವರೆಲ್ಲ ಇದ್ದು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಇಷ್ಟೆಲ್ಲ ನಾವು ಅನುಭವಿಸಿದ್ದು ನಾವು ಅವಾಗಿನ ನೆನೆಸ್ಕೊಂಡ್ರೆ ಇವಾಗ ಅಷ್ಟೆಲ್ಲ ಫೇಸಸ್ನ ದಾಟ್ಕೊಂಡು ಬಂದ್ವಾ ಅಂತ ಅನಿಸುತ್ತೆ. ಆದರೆ ಅವಳು ನಮ್ಮನೆ ಕ್ಯೂಟ್ ಅಂದರೆ ಎಲ್ಲರಿಗೂ ತುಂಬಾ ಪ್ರೀತಿ. ಆವಾಗ ಅವಳು ಹುಟ್ಟಿದಾಗ ತುಂಬ ಸೈಲೆಂಟ್ ಆಗಿದ್ಲು, ಬಟ್ ಇವಾಗಂತೂ ತುಂಬಾ ತುಂಟತನ. ಒಂದು ನಿಮಿಷನೂ ಸುಮ್ಮನಿರಲ್ಲ. ಬಟ್ ಅದರಿಂದ ಹೆಂಗೆ ಅವ್ರನ್ನ ಮರಳು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಗೊತ್ತಿದೆ. ಒಂದೇನಾದ್ರು ತಪ್ಪು ಮಾಡಿದ ತಕ್ಷಣ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಮತ್ತೆ ಅವ್ರನ್ನ ಹೆಂಗೆ ಅದನ್ನ ಮೈಂಡ್ ಚೇಂಜ್ ಮಾಡಿ ಮತ್ತೆ ಅವ್ರನ್ನ ಹೆಂಗೆ ಖುಷಿ ಪಡಿಸೋದು ಅಂತಲೂ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವಳು ಕೇಳಿದ್ಲು ಎಲ್ಲಾದರೂ ಆಚೆ ಹೋಟೆಲಿಗೆ ಹೋಗೋಣ ಅಂತ. ಮತ್ತು ನಾನು ಲಾಸ್ಟ್ ವೀಕ್ ಎಲ್ಲ ರಜೆ ತೊಗೊಂಡಿದ್ದೆ. ಮತ್ತು ಇವಾಗ ರಜೆ ತೊಗೊಳಕ್ಕಾಗಲ್ಲ, ಮತ್ತು ಮನೇಲೆಲ್ಲ ಡೆಕೋರೇಟ್ ಮಾಡೋದು ಕಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ಆಯಿತು ಹೋಟೆಲ್ಗೆ ಹೋಗೋಣ ಅಂತ. ಲಾಸ್ಟ್ ಇಯರೂ ಅವಳು ಹೋಟೆಲ್ಗೆ ಹೋಗೋಣ ಅಂತ ಕೇಳಿದ್ಲು. ಅದಕ್ಕೇ ಸರಿ ಹೋಟೆಲ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ, ವರ್ಷಕ್ಕೊಂದ್ಸತಿ ಹೋಗೋದಲ್ವಾ ಅಂತ ನಾವು ಹೋಗೋಕ್ಕೆ ಸೆಲೆಕ್ಟ್ ಮಾಡಿದ್ದು ಕೇವನ್ ಡೈನ್. ಕೇವನ್ ಡೈನಿಂಗ್ ನಾವು ತುಂಬ ಸತಿ ಹೋಗಿದ್ದೀವಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಹೀಗೇ ಕೇಕ್ ತೊಗೊಂಡೋಗಿ ಕೇಕ್ ಕಟ್ ಮಾಡಿಸಿ ಮತ್ತು ಏನೇನು ಫುಡ್ಡೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಆರ್ಡರ್ ಮಾಡಿದ್ವಿ. ಮತ್ತು ನಮ್ಮನೆ ಮಕ್ಕಳಿಗೆ ಚಿಕನ್ ಅಂದರೆ ತುಂಬಾ ಇಷ್ಟ, ನಮ್ಮ ಥರನೇ. ಆದರೆ ಮಕ್ಕಳಿಗೆ ನಾನು ಮಾಡೋ ಚಿಕನ್ ಅಂದ್ರೇ ತುಂಬ ಇಷ್ಟ. ಅದಕ್ಕೆ ಆಚೆ ಹೋದಾಗ ತಿಂತಾರೋ ಇಲ್ವೋ ಅಂತ, ಬಟ್ ಅವ್ರಿಗೆ ಇಷ್ಟ ಆಯಿತು. ಚಿಕನ್ ಲಾಲಿಪಾಪ್ ಮತ್ತು ಮಲೈ ಟಿಕ್ಕಾ ಆರ್ಡರ್ ಮಾಡಿದ್ವಿ. ಮಲೈ ಟಿಕ್ಕಾ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಲಾಸ್ಟಿಗೆ ಮತ್ತೆ ಇನ್ನೊಂದು ಸತಿ ಮಲೈ ಟಿಕ್ಕಾ ಆರ್ಡರ್ ಮಾಡಿದ್ವಿ. ಬಟರ್ ನಾನ್ ಮತ್ತು ಗ್ರೇವಿ ಮತ್ತು ಒಂದು ಚಿಕನ್ ಬಿರಿಯಾನಿ, ಇಷ್ಟು ಮೆನು ನಾವು ಊಟ ಮಾಡಿದ್ದು. ವಿಡಿಯೋದಲ್ಲಿ ಬ್ಲರ್ ಇದೆ, ಯಾಕೆ ಅಂತ ಹೇಳಿದ್ರೆ ಲೈಟಿಂಗ್ಸ್ ಇರಲಿಲ್ಲ. ಅದು ಕೇವ್ ಥೀಮ್ ಅಲ್ವಾ, ಅದಕ್ಕೋಸ್ಕರ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್.